ಜಿಲ್ಲಾ ಭದ್ರಾವತಿ ತಾಲೂಕು ನ್ಯೂ ಟೌನ್ ವ್ಯಾಪ್ತಿಯಲ್ಲಿ ಬರುವ ಹೊಸಸಿದ್ದಾಪುರ ಅನ್ನೋ ಜಾಗದಲ್ಲಿ ಸ್ವಾತಿ ಅನ್ನೋ ಹುಡುಗಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿದೆ. ಈ ಸ್ವಾತಿ ಅವರು ಬಂದ್ಬಿಟ್ಟು ಹಿಂದೆ ಜಗದೀಶ್ ಅಂತ ನಮ್ಮ KSISF ಅಲ್ಲಿ ದಲಾಯತ್ ಆಗಿದ್ದು, ಅವರ ಧರ್ಮಪತ್ನಿಯವರಾಗಿದ್ದು, ಕೆಲವು ದಿನಗಳ ಹಿಂದೆ ಜಗದೀಶ್ ಅವರು ಕೂಡ ಒಂದು ಆತ್ಮಹತ್ಯೆಗೆ ಶರಣಾಗಿದ್ದರು. ಈ ಒಂದು ಸ್ವಾತಿಯವರ ಆತ್ಮಹತ್ಯೆ ಪ್ರಕರಣದಲ್ಲಿ ಅವರ ತಾಯಿಯವರು ಒಂದು ಕಂಪ್ಲೇಂಟನ್ನು ನೀಡಿದ್ದಾರೆ. ಆ ಕಂಪ್ಲೇಂಟಿನ ವಿವರಗಳು ನಮ್ಮಲ್ಲಿರುವಂತಹ ಒಬ್ಬ CHC ಆದ ಮೋಹನ್ ಅನ್ನೋ ಕಾನ್ಸ್ಟೇಬಲ್, ಅವರು ಮಾಳೂರಲ್ಲಿ ಕೆಲಸ ಮಾಡ್ತಿದ್ದು, ಅವನ ಕಿರುಕುಳದಿಂದ, ಅವನ ಅಪಪ್ರಚಾರದಿಂದ ಅವರು ಈ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಕಂಪ್ಲೇಂಟನ್ನು ನೀಡಿದ್ದಾರೆ. ಅವನು ಕಿರುಕುಳ ಕೊಟ್ಟಿದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಒಂದು ಪ್ರಚೋದನಕಾರಿ ಮಾಡಿದ್ದರಿಂದ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಕಂಪ್ಲೇಂಟನ್ನು ನೀಡಿದ್ದಾರೆ. ಆ ಮೇರೆಗೆ ನಾವು ಆಲ್ರೆಡಿ FIRನ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ನಮ್ಮ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿದ್ದೀವಿ ಈ ವಿಚಾರದಲ್ಲಿ. ಅದಕ್ಕಂತಲೇ ಒಂದು ಸ್ಪೆಷಲ್ ಟೀಮ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿರುವಂತಹ ಇನ್ಸ್ಪೆಕ್ಟರ್ ಅವರೇ ಪರ್ಸ್ನಲ್ ಆಗಿ ಮಾನಿಟರ್ ಮಾಡೋದಕ್ಕೆ ನಾವು ಇಲ್ಲೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಇಲ್ಲ, ಸದ್ಯಕ್ಕಿಲ್ಲ. ಒಂದು ನಿನ್ನೆ ರಾತ್ರಿ FIR ಆಗಿದೆ. ನಮ್ಮ ಟೀಮ್ಸ್ ಆರ್ ಆಲ್ರೆಡಿ ಆನ್ ಇಟ್. ಆದಷ್ಟು ಬೇಗ ನಾವು ಅವ್ರಿಗೆ ವಶಕ್ಕೆ ತಗೊಳ್ತೀವಿ. ಸದ್ಯಕ್ಕೆ ಅವರು ಒಬ್ಬರ ಹೆಸರನ್ನೇ ಹೇಳಿರೋದು. ಆಮೇಲೆ ಇನ್ನೂ ಡೀಟೇಲ್ಸಲ್ಲಿ ಏನಾದರೂ ಗೊತ್ತಾದರೆ ಅಫ್ಕೋರ್ಸ್ ವಿ ವಿಲ್ ಆ್ಯಡ್ ಅದರ್ ಪೀಪಲ್ ಆಲ್ಸೋ. ಎಸ್, ಅವರು ವಿತಿನ್ ಒನ್ ವೀಕ್ ಟು 10 days ಜಗದೀಶ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ ನಂತರ ಈ ಸ್ವಾತಿ ಅವರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಓಕೆ, ಅದ್ರ ಬಗ್ಗೆನೂ ನಾವು ಇಂಟರ್ನಲ್ ಆಗಿ ಒಂದು ಕಮಿಟಿ ಸೆಟಪ್ ಮಾಡಿ ಅದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊಂಡು ಯಾವ ರೀತಿ ಅದನ್ನು ತಡೆಗಟ್ಟಬಹುದು ಅನ್ನೋದನ್ನು ಕೂಡ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದನ್ನು ನಾನು ವೆರಿಫೈ ಮಾಡಬೇಕಾಗುತ್ತೆ. ಏನಿ? ಹಾಂ, ಪಾಶ್ ಅಂತ ಹೇಳ್ತಾರೆ. ಸೊ ಪಾಶ್ ಕಮಿಟೀಸ್ ಆರ್ ಆಲ್ರೆಡಿ ಹಿಯರ್. ನಮ್ಮ ಯಾರು ವುಮೆನ್ ರಿಲೇಟೆಡ್ ಆಫೀಸರ್ಸ್, WHCs, WPCs, WPSIs, WPIಗಳಿದ್ದಾರೆ, ಅವರಿಗೆ ಆಲ್ರೆಡಿ ನಮ್ಮ ಪಾಶ್ ಕಮಿಟಿ ಇದೆ. ನಮ್ಮ ಈವನ್ ಮಿನಿಸ್ಟ್ರಿಯಲ್ ಸ್ಟಾಫ್ಗೆ ಪಾಶ್ ಕಮಿಟಿಯಲ್ಲಿದೆ. ನಮ್ಮ ಅಡಿಷನಲ್ SP ಅವರು ಅದರಲ್ಲಿ ಅಧ್ಯಕ್ಷರಿರ್ತಾರೆ. ಅದನ್ನು ಮಂತ್ಲಿ ನಮ್ಮದು ಮೀಟಿಂಗ್ಸ್ ನಡೀತಾ ಇರುತ್ತೆ. ಅಲ್ಲಿಂದ ನಮಗೆ ಯಾವುದು ಕಂಪ್ಲೇಂಟ್ಸ್ ಬಂದಿಲ್ಲ. ಬಟ್ ಇದು ನಮ್ಮ ಇಲಾಖೆಯನ್ನು ಬಿಟ್ಟು ಆಗಿರೋದ್ರಿಂದ, ಯಾಕಂದರೆ ಅವ್ರು ಧರ್ಮಪತ್ನಿಯವರಾಗಿರೋದ್ರಿಂದ ಅದ್ರ ಬಗ್ಗೆನೂ ನಾವು ಇವಾಗ ಏನು ನಮ್ಮ ಕ್ವಾರ್ಟರ್ಸ್ಗಳಲ್ಲಿ ಏನಾದರೂ ಅದ್ರ ಬಗ್ಗೆ ಮಾಹಿತಿ ತೆಗಿಬೋದಂತ ಅದನ್ನು ಒಂದು ಸ್ವಲ್ಪ ನಾವು ಪರಿಶೀಲನೆ ಮಾಡ್ತೀವಿ. ಓಕೆನಾ?